ಪರಿಷತ್ನಲ್ಲಿ ಸಹಕಾರ ಸಾರಿಗೆ ಬಂದ್ ವಿಚಾರ ಪ್ರತಿಧ್ವನಿಸಿತು. ಈ ಬಗ್ಗೆ ಮಾತನಾಡಿದ ಜಯಮಾಲಾ, ಮಲೆನಾಡು ಭಾಗದಲ್ಲಿ ಸಹಕಾರ ಸಾರಿಗೆ ಸ್ಥಗಿತವಾಗಿದೆ. ಪ್ರಯಾಣಿಕರಿಗೆ, ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. 70 ವರ್ಷಗಳ ಕಾಲ ಸಹಕಾರ ಸಾರಿಗೆ ಸೇವೆ ಸಲ್ಲಿಸಿತ್ತು. ಸರ್ಕಾರ ಮಧ್ಯಪ್ರವೇಶ ಮಾಡಿ ಮಲೆನಾಡ ಜನರ ಆತಂಕನ ದೂರ ಮಾಡಬೇಕು ಅಂತ ಮನವಿ ಮಾಡಿದ್ರು. ಕೊಪ್ಪದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ದಿನಾಂಕ 17/2/2020ರಿಂದಲೇ ಸುಮಾರು 70 ಬಸ್ಸುಗಳು ಹೊಂದಿರುವ ಸಹಕಾರ ಸಾರಿಗೆ ಸಂಸ್ಥೆಯ ಬಸ್ಸುಗಳು ಸಂಚಾರ ಸ್ಥಗಿತವಾಗಿದೆ. ಡೀಸೆಲ್ ದರ, ವಾಹನ ತೆರಿಗೆ, ವಾಹನ ವಿಮೆ, ವಾಹನ ಬಿಡಿಭಾಗಗಳ ದರ ಹೆಚ್ಚಳ, ವಾಹನಗಳ ದೈನಂದಿನ ನಿರ್ವಹಣೆಯ ವೆಚ್ಚ ಅಧಿಕವಾಗಿರುವುದರಿಂದ ಸಂಸ್ಥೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಮತ್ತು ಪ್ರಯಾಣ ದರದಲ್ಲಿ ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ ರಿಯಾಯಿತಿ ನೀಡಿದ್ದರಿಂದ 6,60,00,000 ಸರ್ಕಾರದಿಂದ ಸಂಸ್ಥೆಗೆ ಪಾವತಿ ಮಾಡಬೇಕಾಗಿದ್ದು, ಸಂಬಂಧಪಟ್ಟ ಕಡತವು ಇನ್ನೂ ಸರ್ಕಾರದ ಆರ್ಥಿಕ ಇಲಾಖೆಯಲ್ಲಿಯೇ ಬಾಕಿ ಇದೆ ಹಾಗೂ ಇತರೆ ಕಾರಣಗಳಿಂದ ಸಂಸ್ಥೆಯ ಆದಾಯವು ಕುಂಠಿತವಾಗಿರುವುದರಿಂದ ಪ್ರಸ್ತುತ ಮಕ್ಕಳಿಗೆ ಪರೀಕ್ಷೆ ಸಮಯವಾಗಿರುವುದರಿಂದ ಇಂತಹ ಪರಿಸ್ಥಿತಿಯಲ್ಲಿ ಹಾಗೂ ರೈತರು ಬೆಳೆದ ತರಕಾರಿಗಳನ್ನು ರವಾನೆ ಮಾಡಿ ಮಾರಾಟ ಮಾಡಲು, ಸಾರ್ವಜನಿಕರ ಆರೋಗ್ಯ ತಪಾಸಣೆ, ಕೂಲಿ ಕಾರ್ಮಿಕರ ದೈನಂದಿನ ಚಟುವಟಿಕೆಗಳಿಗೆ ಸಹಕಾರ ಸಾರಿಗೆ ಸಂಸ್ಥೆಗಳ ಬಸ್ಸುಗಳ ಸಂಪರ್ಕವಿಲ್ಲದಿರುವುದರಿಂದ ಈ ಭಾಗದ ಜನರು ಆತಂಕಕ್ಕೀಡಾಗಿದ್ದಾರೆ. ಆದ್ದರಿಂದ ಈ ಬಗ್ಗೆ ಸರ್ಕಾರವು ಮಧ್ಯಪ್ರವೇಶಿಸಿ ಮಲೆನಾಡಿನ ಜನರ ಆತಂಕವನ್ನು ನಿವಾರಣೆ ಮಾಡುವಂತೆ ಸೂಕ್ತ ಕ್ರಮ ಕೈಗೊಳ್ಳಲು ಈ ಸದನದ ಮೂಲಕ